ಗೈಸ್ ಯಾರ್ಯಾರೆಲ್ಲ ಯುವ ನಿಧಿ ಅಪ್ಲಿಕೇಶನ್ ಹಾಕಿದಿರೋ ಯಾರ್ಯಾರೆಲ್ಲ ಯುವ ನಿಧಿ ಅಮೌಂಟ್ಗೋಸ್ಕರ ಕಾಯ್ತಿದ್ದೀರೋ ಸೊ ದಯವಿಟ್ಟು ಕಾಯಿರಿ. ನಿಮಗೆ 4 ಅಪ್ಡೇಟ್ ಇದ್ದಾವೆ, 4 ಮೇಜರ್ ಅಪ್ಡೇಟ್ಗಳಿದ್ದಾವೆ. ಆ ಅಪ್ಡೇಟ್ಗಳನ್ನ ನಿಮಗೆ ಕೊಟ್ಬಿಟ್ನಪ್ಪ ಅಂತಂದರೆ ನೀವು ಅದ್ರ ಇನ್ಫಾರ್ಮೇಷನ್ ತೊಗೊಂಡು ಅದಕ್ಕೆ ಕಾಯೋದಾ ಅಥವಾ ಬೇಡವಾ, ಅಮೌಂಟ್ ಕ್ರೆಡಿಟ್ ಆಗುತ್ವಾ ಅಥವಾ ಇಲ್ವಾ. ನಿಮಗೆ ಟೋಟಲಾಗಿ 5 ಮಂತಿಂದು ಯುವ ನಿಧಿ ಅಮೌಂಟ್ ಬಂದಿಲ್ಲ. ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು, ಯಾರಿಗೆ ಬರಲ್ಲ ಯಾರಿಗೆ ಬರುತ್ತೆ, ಟೋಟಲಾಗಿ ಎಲ್ಲ ಸೇರಿಸಿ 15,000 ರೂಪಾಯಿ ನಿಮಗೇನಾದರೂ ಅಮೌಂಟ್ ಬರ್ತದಾ ಅಥವಾ ಬರೋದೇ ಇಲ್ವಾ, ಎಷ್ಟು ತಿಂಗಳು ಬರ್ತದೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ನೋಡೋಣ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ನೋಡ್ಬೋದು ಗೈಸ್, ನಿಮಗೆ ಫಸ್ಟಿಗೆ ಏನಪ್ಪ ಅಂತಂದರೆ 4 ಅಪ್ಡೇಟಲ್ಲಿ ಮೊದಲೇದಾಗಿ 1ನೇ ಅಪ್ಡೇಟ್ ಇದೆ. ಏನಂತಂದರೆ ಹೈಯರ್ ಸ್ಟಡಿಗೆ ಅಮೌಂಟ್ ಬರಲ್ವಾ. ಎಸ್, ಇದು ಹೈಯರ್ ಸ್ಟಡಿಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತಂದರೆ ಎಸ್ ಗೈಸ್, 100% ಬಂದೇ ಬರಬೇಕು. ಎಲ್ಲರಿಗೂ ಯಾರ್ಯಾರೆಲ್ಲ ಹೈಯರ್ ಸ್ಟಡಿ ಮಾಡ್ತಿದ್ದೀರೋ ಅವರಿಗೆ ಅಮೌಂಟ್ ಬರ್ತದೆ. ಬಟ್ ಒಂದು ಕಂಡೀಷನ್ ಮೇಲೆ. ಏನಂತಂದರೆ ಅವರು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ ಅಂತಂದರೆ ಅವರು ಕಾಲ್ ಮಾಡ್ತಾರೆ. ಆ ಕಾಲ್ ಮಾಡಿದಾಗ ನೀವೇನು ಮಾಡ್ಬಾರ್ದು ಮಿಸ್ಟೇಕ್ ಅಂತಂದರೆ ಕಾಲ್ನ ಅವಾಯ್ಡ್ ಮಾಡಬಾರ್ದು. ಕಾಲ್ ಮಾಡಿದ ತಕ್ಷಣ ನೀವು ಕರೆಕ್ಟಾಗಿ ರಿಸೀವ್ ಮಾಡಬೇಕು. ರಿಸೀವ್ ಮಾಡಿ ಅವ್ರು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ಹೈಯರ್ ಸ್ಟಡಿ ಏನಾದ್ರು ಮಾಡ್ತಿದ್ರೆ ಅಥವಾ ಎಲ್ಲ ಅದು ನಿಮಗೆ ಅವ್ರ ಪ್ರೊಸೆಸ್ ಇರ್ತದೆ, ಅವ್ರು ಮುಗಿಸ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಸಿಂಪಲ್ಲಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಕಡಿಮೆ ಟೈಮಲ್ಲಿ. ಈಗ ನೆಕ್ಸ್ಟ್ ಹೋಗೋಣ. ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಕಾಣ್ತಾ ಇಲ್ಲ. ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಕಾಣ್ತಾನೇ ಇಲ್ಲ. ಇದು ನಿಮ್ಮದು ಡೌಟು. ಓಕೆ, ತುಂಬ ಜನ ನನಗೆ ಕಾಲು ಇದೆಲ್ಲ ಮಾಡಿ ಕೇಳ್ತಿದ್ದೀರಾ, ವಾಟ್ಸಪ್ಪಲ್ಲೆಲ್ಲ ಕನೆಕ್ಟ್ ಆಗಿದ್ದೀರಾ. ಸೊ ಏನೋ ಯಾರು ಕನೆಕ್ಟ್ ಆಗಿಲ್ಲ ನೋಡಿ, ಕೆಳಗಡೆ ಲಿಂಕ್ ಇದೆ. ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎಸ್ ಗೈಸ್, ಯಾಕೆ ಕಾಣ್ತಿಲ್ಲ ಅದು ನಿಮಗೆ ಸರ್ವರ್ ಬ್ಯುಸಿ ಇರ್ತದೆ ಗೈಸ್. ಸರ್ವರ್ ಅಥವಾ ನಿಮಗೆ ಟೆಕ್ನಿಕಲ್ ಸಮಸ್ಯೆ ಇರ್ತದೆ. ಹಾಗಾಗಿ ನಿಮ್ದೇನಪ್ಪ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಆ ಬಟನ್ನೇ ಕಾಣ್ತಿಲ್ಲ. ಕಾಣ್ತಿಲ್ಲ. ಎಸ್, ನಿಜ, ಹೋಗಿ ನೋಡಿ, ಕಾಣ್ತಿಲ್ಲ. ಬಟ್ ಕಾಣ್ಲಿಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ವೇಟ್ ಮಾಡಿ. ಇದು ಮೇ 1 ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ಇದೊಂದು ವೀಕ್ ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಟ್ರೈ ಮಾಡಿ. 100% ಅದು ಸೆಲ್ಫ್ ಡಿಕ್ಲರೇಷನ್ ಕಂಡೇ ಕಾಣ್ತದೆ. ಅಲ್ಲಿ ಹೋಗ್ಬಿಟ್ಟು ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡೋಣ. ಎಸ್, ಯುವ ನಿಧಿ ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಿ. ಯುವ ನಿಧಿ ಅಮೌಂಟ್ ಬರ್ತದಾ ಇಲ್ವಾ? ಒಂದು 5 ತಿಂಗಳಾಯಿತು. 5 ತಿಂಗಳಿಂದ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ, ಯಾವುದೇ ರೀತಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ನೀವೆಲ್ಲೂ ಮಿಸ್ಟೇಕ್ ಮಾಡಿದರೆ ಅಥವಾ ಮಾಡಲಿಕ್ಕೆ ಅಂತಂದರೂ ಯಾರಿಗೂ ಬಂದೇ ಇಲ್ಲ. 5 ಮಂತ್ ಆಯಿತು, ಯಾರಿಗೂ ಬಂದೇ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀರಿ ಅವರಿಗೆ 100% ಬರ್ತದೆ. ಈ ಮಂತು ಮೇ 1ರಿಂದ ಮೇ 15ರವರೆಗೂ, ಅಂದರೆ ಮೇ 1 ಹಿಡ್ಕೊಂಡು ಮೇ 2nd ವೀಕ್ವರೆಗೂ ನಿಮ್ಮದು ಯುವ ನಿಧಿ ಅಮೌಂಟ್ ಕ್ರೆಡಿಟ್ ಆಗ್ತದೆ. ಹಾಗಿದ್ರೆ ಎಷ್ಟು ಮಂತದ್ದು ಆಗ್ತದೆ ಅಂತಂದರೆ 5 ಮಂತದ್ದು ಕ್ರೆಡಿಟ್ ಆಗೋದಿಲ್ಲ. ಯಾಕಂತಂದರೆ ಸರ್ಕಾರದ ಬಳಿ ಅಷ್ಟು ದುಡ್ಡಿಲ್ಲ. ಓಕೆ, ಹಾಗಾಗಿ ಎಷ್ಟು ಆಗ್ತದೆ ಅಂತಂದರೆ 2ರಿಂದ 3 ತಿಂಗಳದ್ದು ಅಮೌಂಟ್ ಕ್ರೆಡಿಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಮತ್ತು ಇದು ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಡಿಕ್ಲರೇಷನ್ ಮಾಡಿದರೆ ಮಾತ್ರ. ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತಂದರೆ ನಿಮ್ದು ಯಾವುದೇ ರೀತಿ ಅಮೌಂಟು ಕ್ರಿಯೇಟ್ ಆಗೋಲ್ಲ, ನಿಮ್ಗೆ ಯಾವುದೇ ಮೆಸೇಜು ಬರೋಲ್ಲ. ಹಾಗಿದ್ರೆ ಸೆಲ್ಫ್ ಡಿಕ್ಲರೇಷನ್ ಯಾರು ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಅದು ನಿಮಗೆ ಬಟನ್ ಸದ್ಯಕ್ಕೆ ಕಾಣ್ತಿಲ್ಲ. ಅದು ಯಾವಾಗ ಕಾಣ್ತದೆ ಅಂದರೆ ಮೇ 1 ಹಿಡ್ಕೊಂಡು ಮೇ 15ವರೆಗೂ ಈ ಒಂದು ಡೇಸಲ್ಲಿ ಯಾವಾಗ ಬೇಕಾದರೂ ಆ್ಯಕ್ಟಿವೇಟ್ ಆಗ್ತದೆ. ಯಾವಾಗ ಬೇಕಾದರೂ ಅದು ನಿಮಗೆ ಬಟನ್ ಕಾಣ್ತದೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ವೆರಿಫಿಕೇಷನ್ ಮಾಡಿಸ್ಕೋಬೋದು. ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬೋದು. ಅದು ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ 100% ಕ್ರೆಡಿಟ್ ಆಗ್ತದೆ. ಓಕೆ, ಮತ್ತೇನಾದ್ರು ನಿಮಗೆ ಡೌಟ್ ಇತ್ತಪ್ಪ ಅಂತಂದರೆ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಬೇಕೋ ಅದು ಮಾತ್ರ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾವುದೇ ರೀತಿ ಟೈಮ್ ವೇಸ್ಟ್ ಇಲ್ಲ. ಓಕೆ, ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿತ್ತಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ ಯುವ ನಿಧಿಗಳ ಬಗ್ಗೆ ಅಪ್ಡೇಟ್ಗಳು ಬೇಕಾಗಿತ್ತಂದರೆ ಕೆಳಗಡೆ ಯುವ ನಿಧಿ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಅಮೌಂಟ್ ಬಂದಿಲ್ಲ ಅಂತಂದರೆ ಎಸ್, ನನಗೆ ಅಮೌಂಟ್ ಬಂದಿಲ್ಲ, ಯಾರಿಗೆ ಬಂದಿದೆ, ಬಂದಿದೆ, ಈ ಥರ ಎಲ್ಲ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.